ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಪಾಲಕ್ ಸೊಪ್ಪಿನಿಂದ ಇಷ್ಟು ಟೇಸ್ಟಿಯಾದ ಪಲ್ಯನ ರೆಡಿ ಮಾಡೋಣ. ಅಂದರೆ ನೀವು 2 ರೊಟ್ಟಿ ತಿಂತಾ ಇದ್ರೂ 3 ಇಂದ 4 ರೊಟ್ಟಿ ತಿಂತೀರಾ, ಪಲ್ಯ ಮುಗಿಯುವವರೆಗೂ ನೀವು ರೊಟ್ಟಿನ ತಿಂತೀರಾ ಅನ್ಬೋದು. ಇಷ್ಟು ಟೇಸ್ಟಿಯಾದ ಈ ಪಾಲಕ್ ಸೊಪ್ಪಿನ ಹೆಲ್ತಿ ರೆಸಿಪಿನ ಇವತ್ತು ಮಾಡೋಣ. ಇದನ್ನು ಮಾಡುವುದು ತುಂಬಾ ಈಸಿ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಇದನ್ನು ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ಇದನ್ನು ಮಾಡಲಿಕ್ಕೆ ನಾನು 1 ಸೂಡದಷ್ಟು ಪಾಲಕ್ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಚೆನ್ನಾಗಿ 2 ರಿಂದ 3 ಸರ್ತಿ ಪಾಲಕ್ ಸೊಪ್ಪನ್ನು ತೊಳಿಬೇಕು. ಇದರಲ್ಲಿರುವಂಥ ಕಂಪ್ಲೀಟ್ ಮಣ್ಣು ಹೋಗಬೇಕು. ಅಲ್ಲಿವರೆಗೂ ನಾವು 2 ರಿಂದ 3 ಸರ್ತಿ ನೀರನ್ನು ಹಾಕಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿದ ನಂತರ ನೋಡಿ, ಇದನ್ನು ಈ ರೀತಿಯಾದ ಒಂದು ಚಾನಿಗೆಯಲ್ಲಿ ಈ ನೀರನ್ನು ಕಂಪ್ಲೀಟಾಗಿ ನೀರನ್ನು ಬಸಿಲಿಕ್ಕೆ ಇಡಬೇಕು. ಚೆನ್ನಾಗಿ ನೀರನ್ನು ಬಸಿದ ನಂತರ ನೋಡಿ, ನಾವು ಸ್ವಲ್ಪನೇ ಪಾಲಕ್ನ ತೆಗೆದುಕೊಂಡು ತುಂಬಾ ಸಣ್ಣಗೆ ನಾವು ಚಾಪ್ ಮಾಡಬೇಕು. ಈ ರೀತಿಯಾಗಿ ನೀವು ಸಣ್ಣಗೆ ಇದನ್ನು ಕಟ್ ಮಾಡಿ, ಈ ರೀತಿಯಾಗಿ ನಾನು ಎಲ್ಲ ಪಾಲಕ್ನ ಇದೇ ರೀತಿಯಲ್ಲಿ ಸಣ್ಣಗೆ ಕಟ್ ಮಾಡಿದ್ದೇನೆ. ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿದ ನಂತರ ನೋಡಿ, ಇದನ್ನು ಈ ಎಲ್ಲ ಪಾಲಕ್ ಸೊಪ್ಪನ್ನು ಮತ್ತೊಂದು ತಟ್ಟೆಯಲ್ಲಿ ತೆಗೆದುಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಇದನ್ನು ಇಲ್ಲ ಅಂದ್ರೂ ಒಂದು 15 ನಿಮಿಷವರೆಗೂ ಹೀಗೆ ಇಟ್ಬಿಡೋಣ. ಅಲ್ಲಿವರೆಗೂ ನೋಡಿ, ನಾವು ಇದಕ್ಕೆ ಬೇಕಾಗುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ರೆಡಿ ಮಾಡಲಿಕ್ಕೆ ನೋಡಿ, ನಾನು 2 ಈರುಳ್ಳಿನ ತೆಗೆದುಕೊಂಡಿದ್ದೇನೆ. ಈರುಳ್ಳಿನ ನಾವು ಈ ರೀತಿಯಾಗಿ ಮೇಲಿನ ಸಿಪ್ಪೆಯನ್ನು ತೆಗೆದು ನಾವು 3 ರಿಂದ 4 ಪಾರ್ಟಲ್ಲಿ ನಾವು ಡಿವೈಡ್ ಮಾಡಬೇಕು. ಈ ರೀತಿಯಾಗಿ ನಾವು ಚಿಕ್ಕದಾಗಿ, ಅಂದರೆ ತುಂಬಾ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದನ್ನು ನಾವು ಮಿಕ್ಸಿಗೆ ಸಣ್ಣ ಮಾಡಬೇಕಾಗುತ್ತೆ. ಅದ್ರಗೋಸ್ಕರ ಈ ರೀತಿಯಾಗಿ ನಾನು ಇದನ್ನು ಕಟ್ ಮಾಡಿದ್ದೇನೆ. ಅದರ ನಂತರ ನಾನು ಇಲ್ಲಿ 3 ರಿಂದ 4 ಹಸಿಮೆಣಸಿನ್ಕಾಯಿ ಕೂಡ ತೆಗೆದುಕೊಂಡು ಇದನ್ನು ನಾವು ಮಿಕ್ಸಿಗೆ ಸಣ್ಣಗೆ ರುಬ್ಬಬಾರ್ದು. ಆದರೆ ಇದನ್ನು ಸಣ್ಣಗೆ ರುಬ್ಬಿಲ್ಲ, ನೀವು ಸ್ವಲ್ಪ ಮಟ್ಟೆ ಕೂಡ ಇದೆ, ಅಂದರೆ ಒಂದು ಸ್ವಲ್ಪ ಈ ರೀತಿಯಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು. ಇದನ್ನು ನೀವು ಜಜ್ಜೋ ಕಲ್ಲಲ್ಲಿ ಕೂಡ ಇದನ್ನು ಈ ರೀತಿಯಾಗಿ ನೀವು ಜಜ್ಬೋದು. ಅದರ ನಂತರ ನೋಡಿ, ನಾನು ಇಲ್ಲಿ 2 ಟೊಮೆಟೊನ ತೆಗೆದುಕೊಂಡು, ಈ ಟೊಮೆಟೊ ಮೀಡಿಯಮ್ ಸೈಜ್ದಲ್ಲಿದೆ. 2 ಟೊಮೆಟೊ ಪ್ಯೂರಿನ ಕೂಡ ನೀವು ಮಿಕ್ಸಿ ಜಾರಿಗೆ ಸಣ್ಣಗೆ ಪ್ಯೂರಿನ ರೆಡಿ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಇದನ್ನು ರುಬ್ಕೋಬೇಕು. ಇದನ್ನು ರುಬ್ಬಿದ ನಂತರ ನೋಡಿ, ನಾವು ಪಾಲಕಿಗೆ ಉಪ್ಪನ್ನು ಹಾಕಿಟ್ಟಿದ್ವಲ್ವಾ, ಅದು ಆಟೋಮೆಟಿಕ್ ಆಗಿ ನೀರನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಉಪ್ಪಿನ ನೀರನ್ನು ಈ ರೀತಿಯಾಗಿ ಚೆನ್ನಾಗಿ ಹಿಂಡಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಕೂಡ ಈ ಪಾಲಕ್ ಸೊಪ್ಪಿನಲ್ಲಿ ನೀರನ್ನು ಇರಬಾರ್ದು, ಆ ರೀತಿಯಾಗಿ ಹಿಂಡಿ ತೆಗಿಬೇಕಾಗುತ್ತೆ. ಅದರ ನಂತರ ಉಳಿದಿರುವ ನೀರನ್ನು ಕೂಡ ನಾವು ಚೆಲ್ಲಬಾರ್ದು, ಅದನ್ನು ಸೈಡಲ್ಲಿ ಯೂಸ್ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಅದರ ನಂತರ ನೋಡಿ, ಕಟ್ ಮಾಡಿಟ್ಟಿರುವಂಥ ಹಿಂಡಿಕೊಂಡಿರುವಂಥ ಪಾಲಕ್ನ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ ನಾವು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಜಜ್ಜಿಟ್ಟಿರುವಂಥ ಪೇಸ್ಟ್ನ 1 ಸ್ಪೂನ್ ಅಷ್ಟೇ ಯೂಸ್ ಮಾಡೋಣ. ಇಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಿದ್ದೇನೆ. ಸ್ವಲ್ಪನೇ ನಾವು ಇಲ್ಲಿ ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕಿದ್ದೇನೆ. ಅದರ ನಂತರ ನೋಡಿ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ಇಲ್ಲಿ ಉಪ್ಪನ್ನು ಯೂಸ್ ಮಾಡಬೇಕಾಗುತ್ತೆ. ಅದರ ನಂತರ ನೋಡಿ, ನಾನು ಕೊತ್ತಂಬರಿ ಕಾಳಿನ ಪುಡಿನ ಯೂಸ್ ಮಾಡ್ತಾ ಇದ್ದೇನೆ. ಅದರ ನಂತರ ಜೀರಿಗೆ ಪುಡಿನ ಯೂಸ್ ಮಾಡ್ತಾ ಇದ್ದೇನೆ. ಜೀರಿಗೆ ಪುಡಿ ಕೂಡ 1/4 ಟೇಬಲ್ ಸ್ಪೂನ್ ಅಷ್ಟು ಯೂಸನ್ನು ಮಾಡಿದ್ದೇನೆ. ಅದರ ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್ನ ಹಾಕಬೇಕು. ಅದರ ನಂತರ ನೋಡಿ, ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೇನೆ. ಆದರೆ ಈ ರೀತಿಯಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಯಾವ ರೀತಿಯಲ್ಲಿ ನಾವು ಹಿಟ್ಟನ್ನು ನಾತೀವಲ್ಲ ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡುವಾಗ ನನಗೆ ಸ್ವಲ್ಪ ಇನ್ನೂ ಹಸಿಯಾಗಿ ಅನಿಸ್ತಾ ಇತ್ತು. ಅದ್ರಗೋಸ್ಕರ ನಾನು ಇನ್ನೂ 7 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಒಂದು ಡೋ ರೀತಿಯಲ್ಲಿ ಇದು ರೆಡಿ ಆಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಯಾವ ರೀತಿ ನಾವು ಹಿಟ್ಟನ್ನು ನಾದ್ಕೋತೇವಲ್ಲ ಆ ರೀತಿ ಇದನ್ನು ರೆಡಿ ಮಾಡಿ ಇಡಬೇಕು. ಅದರ ನಂತರ ಇದನ್ನು ಉಂಡೆ ರೀತಿಯಲ್ಲಿ ನಾವು ಸಣ್ಣಗೆ ಇದನ್ನು ಕಟ್ಟಿ ನಾವು ಸ್ಟೀಮ್ ಮಾಡಲಿಕ್ಕೆ ಇಡಬೇಕಾಗುತ್ತೆ. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ಈ ರೀತಿಯಾಗಿ ನಾವು ಚಾನಿಗೆನ ಅದರ ಮೇಲೆ ಇಟ್ಟು ಇದನ್ನು ಸ್ಟೀಮ್ ಮಾಡಲಿಕ್ಕೆ ಇಡಬೇಕು. ಈ ರೀತಿಯಾದ ಉಂಡೆಗಳನ್ನು ನಾನು ಇದರ ಮೇಲೆ ಸ್ಟೀಮ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಉಂಡೆಗಳನ್ನು ನಾವು
ಇಲ್ಲಿ ಸ್ಟೀಮ್ ಆಗಲಿಕ್ಕೆ ಇಟ್ಟು 10 ರಿಂದ 15 ನಿಮಿಷ ನಂತರ ಇದನ್ನು ಓಪನ್ ಮಾಡಿ ನೋಡೋಣ. ಇವು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ಆರಿದ ನಂತರ ನೋಡಿ ನಾವು ಇಲ್ಲಿ ಒಗ್ಗರಣೆಗೆ ತೆಗೆದುಕೊಳ್ಳೋಣ. ಒಗ್ಗರಣೆಗೆ ನಾನು ಇಲ್ಲಿ 2 ರಿಂದ 2.5 ಸ್ಪೂನಷ್ಟು ಆಯಿಲ್ನ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಬೇಕು. ಅದರ ನಂತರ ಉಳಿದಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಜಜ್ಜಿಟ್ಟಿರುವಂಥ ಪೇಸ್ಟನ್ನು ಹಾಕಬೇಕು. ಅದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನೋಡಿ ಇದಕ್ಕೆ ನಾವು ನೆಕ್ಸ್ಟ್ ಹಾಕಬೇಕಾಗಿರುವುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ನಾನು 1/2 ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಹಾಕಿದ್ದೇನೆ. ಇದನ್ನು ಹಾಕಿದ ನಂತರ ನಾವು ಇವಾಗ ಅರಿಶಿನ ಪುಡಿನ ಹಾಕೋಣ. ನೀವು ಮಸಾಲೆ ಡಬ್ಬೆಯಲ್ಲಿ ಯೂಸ್ ಮಾಡುವಂಥ ಸ್ಪೂನಿಂದ 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಇದಕ್ಕೆ. ಅದರ ನಂತರ ನೋಡಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿನ ಹಾಕ್ತಾ ಇದ್ದೇನೆ. ಆಲ್ರೆಡಿ ನಾವು ಪಾಲಕ್ ಸೊಪ್ಪಿಗೂ ಕೂಡ ಸ್ಟೀಮ್ ಮಾಡುವಾಗ ಕೂಡ ಅದಕ್ಕೂ ಕೂಡ ಕೆಂಪು ಖಾರದ ಪುಡಿನ ಹಾಕಿದ್ದು. ಅದರ ನಂತರ ಹಸಿಮೆಣಸಿನಕಾಯಿ ಕೂಡ ಯೂಸ್ ಮಾಡಿದ್ದೇವೆ. ಅದಕ್ಕೋಸ್ಕರ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟೇ ಕೆಂಪು ಖಾರದ ಪುಡಿನ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಕೆಂಪು ಖಾರದ ಪುಡಿನ ಹಾಕ್ಬೋದು. ಅದರ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಟೊಮೆಟೊ ಪ್ಯೂರಿನ ಹಾಕಬೇಕು. ಟೊಮೆಟೊ ಪ್ಯೂರಿನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡಿದ ನಂತರ ನೋಡಿ ನಾನು ಇದಕ್ಕೆ ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿ ಬರುವವರೆಗೂ ಇದನ್ನು ನಾವು ಮಿಕ್ಸ್ ಮಾಡ್ತಾ ಇದ್ದೇನೆ. ಅಂದರೆ ಟೊಮೆಟೊ ಹಸಿ ಸ್ಮೆಲ್ ಕಡಿಮೆ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ ನಾನು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೇನೆ. ಮೊಸರನ್ನು ಹಾಕಿ ನಾವು ಇಲ್ಲಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಮೊಸರನ್ನು ಮಿಕ್ಸ್ ಮಾಡಿದ ನಂತರ ನೋಡಿ ಇಲ್ಲಿ ಮೊಸರನ್ನು ಹಾಕುವಾಗ ಗ್ಯಾಸ್ ಲೋ ಫ್ಲೇಮಲ್ಲಿ ಇದ್ದರೆ ಇದು ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ. ಅದರ ನಂತರ ನೋಡಿ ನಾವು ತೆಗೆದಿಟ್ಟಿರುವಂಥ ಪಾಲಕ್ನ ನೀರನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಪಾಲಕ್ ನೀರನ್ನು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆಗುವವರೆಗೂ ಬಿಡೋಣ. ಇಲ್ಲಿ ಪಾಲಕಲ್ಲಿ ಇರುವಂಥ ನೀರನ್ನು ಬಿಟ್ಟು ಮತ್ತೆ ನಾನು 1 ಕಪ್ ಅಷ್ಟು ಎಕ್ಸ್ಟ್ರಾ ನೀರನ್ನು ಹಾಕಿದ್ದೇನೆ. ಇದು ಚೆನ್ನಾಗಿ ಬಾಯ್ಲ್ ಬರುವವರೆಗೂ ಬಿಟ್ಟು ಅದಕ್ಕೆ ನಾನು ಇಲ್ಲಿ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕ್ತಾ ಇದ್ದೇನೆ. ಗರಂ ಮಸಾಲಾನ ಹಾಕಿದ ನಂತರ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಬಾಯ್ಲ್ ಆಗುವವರೆಗೂ ಈ ನೀರನ್ನು ಬಿಟ್ಟು ಚೆನ್ನಾಗಿ ಈ ಸಾಂಬಾರ್ ಬಾಯ್ಲ್ ಆದ ನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಪಾಲಕ್ ಸೊಪ್ಪಿನ ಉಂಡೆನ ಇದಕ್ಕೆ ಹಾಕಬೇಕಾಗುತ್ತೆ. ಇವಾಗ ನೋಡಿ ನಾನು ಎಲ್ಲ ಸ್ಟೀಮ್ ಮಾಡಿಟ್ಟಿರುವಂಥ ಪಾಲಕ್ ಉಂಡೆನ ಇದಕ್ಕೆ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ನಾವು ಎಲ್ಲ ಉಂಡೆಗಳನ್ನು ಹಾಕಿ ಇದನ್ನು ಮತ್ತೆ ನಾವು ಚೆನ್ನಾಗಿ ಬಾಯ್ಲ್ ಆಗುವವರೆಗೂ ಬಿಡೋಣ. ಇದನ್ನು ಪಾಲಕ್ ಉಂಡೆಗಳನ್ನು ಹಾಕಿದ ನಂತರ ಒಂದ್ಸರ್ತಿ ಮಿಕ್ಸ್ ಮಾಡಿ ಇವಾಗ ನಾವು ಯಾವುದೇ ರೀತಿಯಾದ ಉಪ್ಪನ್ನು ಹಾಕುವ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಪಾಲಕ್ ಸೊಪ್ಪಿನ ನೀರಲ್ಲಿ ತುಂಬಾ ಉಪ್ಪು ಇದ್ದಿದ್ದರಿಂದ ಇವಾಗ ನಾವು ಉಪ್ಪು ಹಾಕುವಂಥ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಉಪ್ಪನ್ನು ಹಾಕೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಚೆನ್ನಾಗಿ ಕುದ್ದ ನಂತರ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ಬೋದು. ಈ ರೀತಿಯಾಗಿ ಸಬ್ಜಿ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂದರೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಹೇಗೆ ಆಗಿದೆ ಅಂತ. ಇದೇ ರೀತಿಯಾದ ಹೆಲ್ತಿ ರೆಸಿಪಿಗಳನ್ನು ನೋಡಬೇಕಂತ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳನ್ನು ನಿಮಗೋಸ್ಕರ ತೆಗೆದು ಬರ್ತಾ ಇರ್ತೇನೆ. ನನ್ನ ಚಾನೆಲ್ನ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.